ಶೋ ಬಗ್ಗೆ ಒಂದು ಯುವ ಪ್ರತಿಭೆಗಳಿಗೆ ಒಂದು ಒಳ್ಳೆ ವೇದಿಕೆ ಮಹಾನಟಿ. ಸೊ ಇವತ್ತು ಗ್ರ್ಯಾಂಡ್ ಫಿನಾಲೆ ಹೇಗಿತ್ತು ಜರ್ನಿ ಈ ಶೋ ಬಗ್ಗೆ? ಅದೇ ನಮ್ಗೆ ಇಷ್ಟು ಬೇಗ ಮುಗ್ದಿದೆ ಒಂದು ಆಶ್ಚರ್ಯ ಆ್ಯಕ್ಚುಲಿ. ಇನ್ನೂ ಇದೆ ಅಂದ್ಕೊಂಡೇ ಇದ್ವಿ. ಬಟ್ ನಾವು ಬಂದಾಗ ಈ ಥರ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ದಿಸ್ ಇಸ್ ಟೋಟಲಿ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್. ಸೊ ಖುಷಿ ಆಗುತ್ತೆ. ನಾವು ಅವರಿಂದ ಏನು ಕಲಿಬೋದು ಅಂತ ನಾವು ಕೂತಿರ್ತೀವಿ. ಬಟ್ ಅವರು ನಮಗೆ ತುಂಬಾ ಹೇಳ್ಕೊಟ್ಟಿದ್ದಾರೆ. ನಾವು ಅವ್ರಿಗೆ ತುಂಬ ಹೇಳಿದ್ವಿ. ನಮಗೇನು ಗೊತ್ತಿದೆಯೋ ಅದನ್ನು ನಾವು ಹೇಳಿದ್ದೀವಿ ಅಷ್ಟೇ. ಸೊ ಟೋಟಲಿ ಇಟ್ಸ್ ಎ ಡಿಫ್ರೆಂಟ್ ಕಾನ್ಸೆಪ್ಟ್. ಮಹಾನಟಿ ಅಂದ್ರೇ ಒಂದು ಮಹಾನಟಿ ಥರನೇ ಇದೆ. ಹೌದು, ಪ್ರೇಮ ಮೇಡಮ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇತ್ತು. ಅದಾದ ನಂತರ ಈಗ ಬ್ರೇಕ್ ಆದ್ಮೇಲೆ ಅದೆಲ್ಲ ಏನಾಯ್ತು, ಅವಾಗ ಎಲ್ಲೋ ಒಂದ್ ಕಡೆ ಕಳೆದೋಗಿದ್ದಾರೆ ಪ್ರೇಮ ಮೇಡಮ್ ಅಂತ. ಸ್ಪೆಷಲಿ ಈ ರಿಯಾಲಿಟಿ ಶೋನಲ್ಲಿ ನಿಮ್ಗೆ ನೋಡಿದಾಗ ನಿಮ್ಮ ಡ್ರೆಸ್ಸಿಂಗ್ ವೈಸ್ ಇರ್ಬೋದು, ಕಾಸ್ಟ್ಯೂಮ್ ವೈಸ್ ಇರ್ಬೋದು, ಮತ್ತೆ ನಿಮ್ಮ ಮುಖದಲ್ಲಿ ಲವಲವಿಕೆ ಅನ್ನೋದಿದೆಯಲ್ಲ, ಅದು ಮತ್ತೆ ಅದೇ ಪ್ರೇಮನ ಜ್ಞಾಪಿಸ್ತಾ ಇತ್ತು. ಅದೇ ಪ್ರೇಮ ಸೊ ಬೇಸಿಕಲಿ ನಾನೇ ಸ್ವಲ್ಪ ದೂರ ಆದೆ. ಬೇಡ ಸ್ವಲ್ಪ ದಿನ ಐ ನೀಡ್ ಎ ಬ್ರೇಕ್ ಅನ್ನಿಸ್ತು. ಯಾಕೆಂದರೆ ಪಾತ್ರಗಳು ವಿಭಿನ್ನ ಬರ್ತಾ ಇರೋದ್ರಿಂದ ನನಗೆಲ್ಲೋ ಆ ಥರ ವಿಭಿನ್ನ ಪಾತ್ರ ಬರ್ತಿರಲಿಲ್ಲ. ಸೊ ಐ ಥಾಟ್ ವಿಲ್ ಟೇಕ್ ಎ ಬ್ರೇಕ್. ಆಮೇಲೆ ಹೆಂಗಿದ್ರು ಬರೋದಿದೆ, ಅದೇ ಮೇಕಪ್ಪು, ಅದೇ ಡ್ರೆಸ್ಸಿಂಗ್ ಸೆನ್ಸ್ ಅಂತ. ಸೊ ಇದು ಮಹಾನಟಿ ಅಂತ ಕಾನ್ಸೆಪ್ಟ್ ಜಿ ಕನ್ನಡದವ್ರು ಕೊಟ್ಟದಾಗ ಒಂದು ಖುಷಿ ಆಯಿತು. ಸೊ ಇಟ್ಸ್ ಟೋಟಲಿ ಯಾವ ಶೋನೂ ಆ ಥರ ಆಗಲಿಲ್ಲ. ಸೊ ದಿಸ್ ಎ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಕೂತೆ.